ನನ್ನ ಹೆಸರು ರಘುವೀರ್. ನಮ್ಮ ಮನೆಯಲ್ಲಿ ನಾನೇ ದೊಡ್ಡವನು. ನನಗೆ ಒಬ್ಬ ತಮ್ಮ ಮತ್ತು ಒಬ್ಬಳು ತಂಗಿ ಇದ್ದಾಳೆ ಮತ್ತು ನನ್ನ ತಂಗಿ 12ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ನನ್ನ ತಮ್ಮ 9ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ನನ್ನ ತಂದೆಯ ಬಹುದೊಡ್ಡ ಬಟ್ಟೆ ಅಂಗಡಿ ಇದೆ. ಅಂಗಡಿಯಲ್ಲಿ ಒಂದಕ್ಕಿಂತ ಒಂದು ದುಬಾರಿ ಸೀರೆಗಳು ಮಾರಾಟವಾಗುತ್ತವೆ. ನಾನು ದೊಡ್ಡವನಾದ ಮೇಲೆ ಬಟ್ಟೆ ಅಂಗಡಿಯಲ್ಲಿ ನಾನು ನನ್ನ ತಂದೆಗೆ ಸಹಾಯ ಮಾಡತೊಡಗಿದೆ. ನನ್ನ ಮನೆಯಲ್ಲಿ ಬಟ್ಟೆಯ ಬಿಸ್ನೆಸ್ ಇದ್ದಿದ್ದರಿಂದ ನಾನು ದೊಡ್ಡ ದೊಡ್ಡ ಸಿಟಿಗಳಿಗೆ ಬಟ್ಟೆ ಖರೀದಿಸಲು ಹೋಗುವುದು ನನಗೆ ಅನಿವಾರ್ಯವಾಗಿತ್ತು. ಅದರಲ್ಲೂ ನಾನು ಸೂರತ್ಗೆ ಪದೇ ಪದೇ ಬಟ್ಟೆ ಖರೀದಿಸಲು ಹೋಗುತ್ತಿದ್ದೆ. ಅಲ್ಲಿಂದ ನಾನು ನಮ್ಮ ಅಂಗಡಿಗಾಗಿ ಬಟ್ಟೆಗಳನ್ನು ಖರೀದಿಸಿ ತರುತ್ತಿದ್ದೆ. ನನಗೆ ಹಣದ ಯಾವುದೇ ಕೊರತೆ ಇರಲಿಲ್ಲ, ಏಕೆಂದರೆ ನಾನು ದೊಡ್ಡವನಾದ ಮೇಲೆ ನಮ್ಮ ಬಿಸ್ನೆಸ್ನ ಎಲ್ಲ ಕಾರುಬಾರುಗಳನ್ನು ನನ್ನ ತಂದೆಯವರು ನನಗೆ ಒಪ್ಪಿಸಿದ್ದರು. ನನ್ನ ಕೈಗೆ ಹಣ ಬರುತ್ತಿದ್ದಂತೆ ನನ್ನ ಎಲ್ಲ ಹವ್ಯಾಸಗಳನ್ನು ನಾನು ಪೂರೈಸಿಕೊಳ್ಳತೊಡಗಿದೆ. ಹೀಗಿರುವಾಗ ನಾನು ಒಂದು ದಿನ ಸೂರತ್ಗೆ ಬಟ್ಟೆ ಖರೀದಿಸಲು ಹೋದೆ. ಅಲ್ಲಿ ರಣಧೀರ್ ಎಂಬ ಹುಡುಗನ ಜೊತೆಗೆ ನನಗೆ ಪರಿಚಯವಾಯಿತು. ಕ್ರಮೇಣ ಅವನೊಂದಿಗೆ ನನ್ನ ಗೆಳೆತನ ಗಟ್ಟಿಯಾಯಿತು. ಅವನು ತುಂಬ ಶ್ರೀಮಂತನ ಮಗನಾಗಿದ್ದ. ಸೂರತ್ನಲ್ಲಿ ಅವನ ತುಂಬ ಸೀರೆ ಅಂಗಡಿಗಳಿದ್ದವು ಮತ್ತು ತುಂಬ ಬಾಡಿಗೆ ಮನೆಗಳು ಇದ್ದವು. ಅವನು ತುಂಬ ದುಂದುವೆಚ್ಚ ಮಾಡಿ ಮಜಾ ಮಾಡುವ ಮನುಷ್ಯನಾಗಿದ್ದ. ತನ್ನ ಹವ್ಯಾಸಗಳನ್ನು ಪೂರ್ಣಗೊಳಿಸಲು ತನ್ನ ಮನೆಗೆ ಸುಂದರವಾದ ಹುಡುಗಿಯರನ್ನು ಕರೆತರುತ್ತಿದ್ದನು. ಒಂದು ದಿನ ಅವನು ಈ ಕೆಲಸಕ್ಕಾಗಿ ನನ್ನನ್ನು ಫೋರ್ಸ್ ಮಾಡಿದನು. ನನಗೆ ಹೇಳಿದನು, ಮಾರ್ಕೆಟ್ನಲ್ಲಿ ಒಂದು ಹೊಸ ಮಾಲ್ ಬಂದಿದೆ. ನೀನು ಹೇಳಿದರೆ ನಿನಗಾಗಿ ನಾನು ಅವಳನ್ನು ಕರೆತರುತ್ತೇನೆ. ಈ ರೀತಿಯ ಚಟದಲ್ಲಿ ಬೀಳಲು ನನಗೆ ಇಷ್ಟವಿರಲಿಲ್ಲ ಮತ್ತು ನಾನು ರಣಧೀರ್ಗೆ ಹೇಳಿದೆ, ಬೇಡ, ನನಗೆ ಇಷ್ಟವಿಲ್ಲ ಎಂದು ಹೇಳಿ ನಾನು ಮಲಗಲು ನನ್ನ ಕೋಣೆಗೆ ಹೋದೆ. ರಾತ್ರಿ ಮಲಗುವಾಗ ನನ್ನ ತಲೆಯಲ್ಲಿ ಈ ವಿಚಾರ ಬಂತು. ರಣಧೀರ್ ಹೇಳಿದ್ದಾನೆ, ಹೊಸ ಹುಡುಗಿ ಬಂದಿದ್ದಾಳೆ. ಸರಿ, ನಾನು ಸಹ ಆ ಹುಡುಗಿಯೊಂದಿಗೆ ನನ್ನ ಆಸೆಯನ್ನು ತೀರಿಸಿಕೊಳ್ಳುತ್ತೇನೆ ಎಂದು ನಾನು ನಿರ್ಧರಿಸಿದೆ. ಬೆಳಿಗ್ಗೆ ಎದ್ದು ನಾನು ರಣಧೀರ್ನಲ್ಲಿ ಹೇಳಿದೆ, ನೀನು ಹೊಸ ಹುಡುಗಿ ಬಂದಿದೆ ಎಂದು ಹೇಳಿದ್ದೀಯಲ್ಲ, ನಾಳೆ ರಾತ್ರಿ ಆ ಹುಡುಗಿಯನ್ನು ಕರೆಸು. ನಾನು ಹೇಳಿದ ಮಾತಿಗೆ ರಣಧೀರ್ನು ಹಾಂ ಎನ್ನುತ್ತಾ ಹೇಳಿದನು, ಇದಪ್ಪ ಮಾತಂದ್ರೆ ಎಂದುಕೊಳ್ಳುತ್ತಾ ನನಗಾಗಿ ಆ ರಾತ್ರಿ ಒಂದು ಹುಡುಗಿಯನ್ನು ಕರೆಸಿದನು. ಅವನು ಆ ಹುಡುಗಿಯನ್ನು ನಾನು ಬರುವುದಕ್ಕಿಂತ ಮೊದಲೇ ಕರೆಸಿದ್ದನು. ಒಂದು ರೂಮಿನಲ್ಲಿ ಅವಳನ್ನು ಕೂರಿಸಿದ್ದನು. ರಣಧೀರ್ ನನಗೆ ಹೇಳಿದನು, ಇವತ್ತಿನ ರಾತ್ರಿಗಾಗಿ ನಿನ್ನ ಮದುಮಗಳು ನಿನಗಾಗಿ ಕಾಯುತ್ತಿದ್ದಾಳೆ. ಬಾಯಿಂದ ಈ ಮಾತನ್ನು ಕೇಳುತ್ತಿದ್ದಂತೆ ನನ್ನ ಇಡೀ ದೇಹ ನಡುಗಿ ಹೋಯಿತು, ಏಕೆಂದರೆ ನಾನು ಇಲ್ಲಿವರೆಗೆ ನನ್ನ ಬೇರೆಲ್ಲ ಚಟಗಳನ್ನು ಪೂರೈಸಿಕೊಂಡಿದ್ದೆ. ಹುಡುಗಿಯರ ವಿಷಯದಲ್ಲಿ ನಾನು ತುಂಬ ದೂರ ಇದ್ದೆ. ಇಂದು ರಣಧೀರ್ನ ದೆಸೆಯಿಂದ ಹುಡುಗಿ ಸಹ ನನ್ನ ಪಾದಕಮಲದಲ್ಲಿದ್ದಳು. ನಾನು ಹುಡುಗಿಯ ರೂಮಿಗೆ ಹೋದಾಗ ಆ ಹುಡುಗಿ ತಯಾರಾಗಿ ತಲೆಯ ಮೇಲೆ ಪರದೆಯನ್ನು ಹಾಕಿ ಕುಳಿತುಕೊಂಡಿದ್ದಳು. ನಾನು ಅವಳ ಬಳಿ ಹೋಗಿ ಅವಳು ಹಾಕಿಕೊಂಡಿದ್ದ ಮುಸುಕನ್ನು ಎತ್ತಲು ಪ್ರಯತ್ನಿಸಿದಾಗ ಅವಳು ಗಡಗಡ ನಡುಗುತ್ತಿದ್ದಳು. ಆ ಹುಡುಗಿಯ ಮೇಲೆ ನನಗೆ ದಯೆ ಬಂತು. ನಾನು ಆ ಹುಡುಗಿಗೆ ಹೇಳಿದೆ, ಹೆದರಬೇಡ, ನಾನು ನಿನಗೆ ಯಾವುದೇ ತೊಂದರೆ ಮಾಡುವುದಿಲ್ಲ. ಹೀಗೆ ಹೇಳುತ್ತಾ ನಾನು ತಟ್ಟನೆ ಅವಳ ಮುಖದ ಪರದೆಯನ್ನು ತೆಗೆದುಬಿಟ್ಟೆ. 12ರಿಂದ 13 ವರ್ಷದ ಹುಡುಗಿಯಾಗಿದ್ದಳು. ಅವಳ ಕಣ್ಣಿಂದ ಕಣ್ಣೀರು ಇಳಿಯುತ್ತಿತ್ತು. ನಾನು ಆ ಹುಡುಗಿಯಲ್ಲಿ ಕೇಳಿದೆ, ನೀನು ಏಕೆ ಅಳುತ್ತಿದ್ದೀಯಾ? ಗಾಬರಿಯಾಗಬೇಡ ಎಂದು ಹೇಳುತ್ತಾ ನನ್ನ ಮನಸ್ಸಿನಲ್ಲಿ ಯೋಚಿಸತೊಡಗಿದೆ. ಈ ಪ್ರಪಂಚ ಎಷ್ಟೊಂದು ಕ್ರೂರ. 12ರಿಂದ 13 ವರ್ಷದ ಚಿಕ್ಕ ಮಕ್ಕಳನ್ನು ಸಹ ವೇಶ್ಯಾವಾಟಿಕೆಯ ವೃತ್ತಿಗೆ ತಳ್ಳುತ್ತಾರೆ. ಹೀಗೆ ನಾನು ಯೋಚಿಸುತ್ತಿರುವಾಗ ಆ ಹುಡುಗಿ ನನ್ನ ಕಾಲಿಗೆ ಬಿದ್ದು ಅಳತೊಡಗಿದಳು ಮತ್ತು ಹೇಳಿದಳು, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ. ದೇವರು ನಿಮಗೆ ಒಳ್ಳೆಯದು ಮಾಡುತ್ತಾನೆ. ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ನನ್ನ ಮೇಲೆ ದಯೆ ತೋರಿ. ನಾನು ತುಂಬ ಚಿಕ್ಕವಳು. ನನ್ನನ್ನು ಬಲವಂತವಾಗಿ ಇಲ್ಲಿ ಎಳೆದುಕೊಂಡು ಬಂದಿದ್ದಾರೆ. ಆಗ ನಾನು ಅವಳಿಗೆ ಚೆನ್ನಾಗಿ ಬೈದೆ, ಸುಮ್ಮನಿರು, ಜೋರಾಗಿ ಕೂಗಾಡಬೇಡ. ಒಂದು ವೇಳೆ ನಿನ್ನ ಧ್ವನಿಯನ್ನು ಯಾರಾದರೂ ಕೇಳಿಸಿಕೊಂಡರೆ ನೀನು ಇಲ್ಲಿಂದ ತಪ್ಪಿಸಿಕೊಳ್ಳುವುದು ತುಂಬ ಕಷ್ಟವಾಗಬಹುದು. ನಾನು ಹೇಳಿದ ಮೇಲೆ ಆ ಹುಡುಗಿ ಸ್ವಲ್ಪ ಶಾಂತಳಾದಳು. ಸಂಯಮದಿಂದ ಕುಳಿತಳು. ನಾನು ಅವಳಿಗೆ ನಿನ್ನ ಹೆಸರೇನು ಎಂದು ಕೇಳಿದೆ. ಅವಳು ತನ್ನ ಹೆಸರು ಜಯಂತಿ ಎಂದು ಹೇಳಿದಳು. ಅಷ್ಟಕ್ಕೂ ನೀನು ಈ ದುಷ್ಟರ ಕೈಗೆ ಹೇಗೆ ಸಿಕ್ಕಿಕೊಂಡೆ ಎಂದು ಕೇಳಿದಾಗ ಅವಳು ಹೇಳಿದಳು, ನಾನು ಅನಾಥಾಶ್ರಮದಲ್ಲಿ ಇದ್ದೆ. ನನಗೆ 8ರಿಂದ 10 ವರ್ಷ ವಯಸ್ಸಾಗಿದ್ದಾಗ ಒಂದು ದಂಪತಿಯು ನನ್ನನ್ನು ಕಾನೂನಾತ್ಮಕವಾಗಿ ದತ್ತು ತೆಗೆದುಕೊಂಡಿತ್ತು. ಅವರು ನನ್ನನ್ನು ತಮ್ಮ ಮಗಳನ್ನಾಗಿ ಸ್ವೀಕರಿಸಿ ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಆದರೆ ಅವರು ನನ್ನನ್ನು ತಮ್ಮ ಮಗಳಂತೆ ನಡೆಸಿಕೊಳ್ಳಲಿಲ್ಲ. ಅವರು ನನ್ನಿಂದ ತಮ್ಮ ಮನೆಯ ಎಲ್ಲ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದರು. ಗಂಡ ಹೆಂಡತಿ ಇಬ್ಬರು ನನ್ನನ್ನು ತಮ್ಮ ಕೆಲಸದಾಳಿನಂತೆ ನಡೆಸಿಕೊಂಡರು. ನಾನು ಸಹ ತುಂಬ ಅಸಹಾಯಕಳಾಗಿದ್ದೆ. ನನಗೆ ಇರಲು ಮನೆ, ತೊಡಲು ಬಟ್ಟೆ ಮತ್ತು ಹೊತ್ತು ಹೊತ್ತಿಗೆ ಊಟ ಸರಿಯಾಗಿ ಸಿಗುತ್ತಿತ್ತು. ಆದ್ದರಿಂದ ನಾನಾದರೂ ಏನು ಮಾಡಲಿ? ತುಂಬ ದಿನಗಳವರೆಗೆ ಅವರಿಬ್ಬರ ಎಲ್ಲ ಹಿಂಸೆಯನ್ನು ಸಹಿಸಿಕೊಂಡು ಅವರ ಬಳಿಯೇ ಇದ್ದೆ. ಯಾರು ನನ್ನನ್ನು ದತ್ತು ತೆಗೆದುಕೊಂಡಿದ್ದರೋ ಅವರು ಡಾಕ್ಟರ್ ಆಗಿದ್ದರು. ಆಗ ಆಕಸ್ಮಿಕವಾಗಿ ಅವರು ಅಮೆರಿಕಕ್ಕೆ ಹೋಗುತ್ತಿದ್ದಾರೆಂದು ನನಗೆ ತಿಳಿಯಿತು. ಇದು ನನಗೆ ತಿಳಿದಾಗ ನಾನು ಅವರಿಗೆ ಕೇಳಿದೆ, ನನ್ನನ್ನು ಸಹ ನಿಮ್ಮ ಜೊತೆಗೆ ಅಮೆರಿಕಕ್ಕೆ ಕರೆದುಕೊಂಡು ಹೋಗುತ್ತೀರಾ? ಹೌದು, ನಿನ್ನನ್ನು ಸಹ ಕರೆದುಕೊಂಡು ಹೋಗುತ್ತೇವೆ, ಆದರೆ ಈಗಲ್ಲ, 2-3 ತಿಂಗಳು ಕಳೆದ ಮೇಲೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇವೆ, ಏಕೆಂದರೆ ನೀನು ನಮ್ಮ ರಕ್ತ ಸಂಬಂಧವೇನೂ ಅಲ್ಲವಲ್ಲ. ಆದ್ದರಿಂದ ನಿನ್ನ ವೀಸಾ ಮತ್ತು ಪಾಸ್ಪೋರ್ಟ್ ತಯಾರಾಗಲು ಕೆಲವು ಸಮಯವೂ ಬೇಕಾಗುವುದು. ಅಲ್ಲಿಯವರೆಗೆ ನಾವು ನೀನು ಉಳಿಯುವುದಕ್ಕೆ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿ ಮುಂದಿನ ವಾರವೇ ತಾವಿಬ್ಬರು ಗಂಡ ಹೆಂಡತಿಯರು ಅಮೆರಿಕಕ್ಕೆ ಹೊರಟು ಹೋದರು.
ನನ್ನನ್ನು ಒಬ್ಬ ಹೆಂಗಸಿನ ಬಳಿ ಬಿಟ್ಟು ಹೋದರು. ಯಾವಾಗ ನಾನು ಆ ಮಹಿಳೆಯ ಬಳಿ ಇರಲು ಬಂದೆನೋ ನನಗೆ ಅಲ್ಲಿಯ ವಾತಾವರಣ ತುಂಬ ವಿಚಿತ್ರವೆನಿಸಿತು. ನನಗೆ ಅಲ್ಲಿ ಎಲ್ಲ ಕಡೆಗೂ ಹುಡುಗಿಯರೇ ಕಾಣಿಸುತ್ತಿದ್ದರು. ಆ ಹುಡುಗಿಯರ ಬಳಿ ಹೊಸ ಹೊಸ ಗಂಡಸರು ಬರುತ್ತಿದ್ದರು. ಅವರು ಅವರನ್ನು ಕರೆದುಕೊಂಡು ರೂಮಿಗೆ ಹೋಗುತ್ತಿದ್ದರು. ಅವರು ಲಾಕ್ ಮಾಡಿಕೊಂಡು ರೂಮಿನಲ್ಲಿ ಕೆಲವು ಕಾಲ ಕಳೆಯುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಅವರು ಹೊರಟು ಹೋಗುತ್ತಿದ್ದರು. ಅಲ್ಲಿ ಕೆಲಸ ಮಾಡಲು ಒಬ್ಬ ಗಂಡಸು ಇದ್ದ. ಅವನು ಆಂಟಿಯ ಚಮಚ ಆಗಿದ್ದನು. ಶರ್ಮಿಳಾ ಆಂಟಿಯ ಮಾತಿನಂತೆ ಅವನು ನಡೆದುಕೊಳ್ಳುತ್ತಿದ್ದನು. ಅವನೇ ನನ್ನನ್ನು ಇಲ್ಲಿಗೆ ಕರೆದು ತಂದಿದ್ದಾನೆ. ಇಷ್ಟು ಹೇಳಿ ಜಯಂತಿ ಸುಮ್ಮನಾದಳು. ನಾನು ತುಂಬ ಕನಿಕರದಿಂದ ಅವಳ ಕಡೆ ನೋಡಿದೆ. ಈಗ ನಾನು ಮನದಲ್ಲೇ ಯೋಚಿಸಿದೆ, ಏನಾದರೂ ಆಗಲಿ ನಾನು ಈ ಹುಡುಗಿಯೊಂದಿಗೆ ಕೆಟ್ಟದ್ದಾಗಿ ನಡೆದುಕೊಳ್ಳುವುದಿಲ್ಲ. ಏಕೆಂದರೆ ಈ ಹುಡುಗಿಗೆ ಮೋಸವಾಗಿದೆ. ನಾನು ಇವಳ ಜೊತೆಗೆ ಕೆಟ್ಟದಾಗಿ ನಡೆದುಕೊಂಡು ಪುನಃ ಆ ವೇಶ್ಯೆಯ ಮನೆಗೆ ಕಳುಹಿಸಿಕೊಟ್ಟರೆ ಇವಳು ತನ್ನ ಜೀವನ ಪೂರ್ತಿ ವೇಶ್ಯೆಯಾಗಿ ಆ ನರಕದಲ್ಲಿ ಕಾಲ ಕಳೆಯಬೇಕಾಗುತ್ತದೆ. ನಾನು ಹೀಗೆ ಯೋಚಿಸುತ್ತಿದ್ದಾಗ ಆ ಹುಡುಗಿ ಹೇಳಿದಳು, ಅಣ್ಣ, ದಯವಿಟ್ಟು ನನ್ನನ್ನು ಇಲ್ಲಿಂದ ಪಾರು ಮಾಡು. ನೀವು ನನ್ನನ್ನು ತಂಗಿಯೆಂದು ತಿಳಿದು ಇಲ್ಲಿಂದ ಕರೆದುಕೊಂಡು ಹೋಗಿ. ನಾನು ಅವಳಿಗೆ ಹೇಳಿದೆ, ನಾನು ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಆದರೆ ನಾನು ನಿನ್ನನ್ನು ಇಲ್ಲಿಂದ ಸ್ವತಂತ್ರಗೊಳಿಸಬಲ್ಲೆ. ಹೋಗು, ಇಲ್ಲಿಂದ ಓಡಿ ಹೋಗು ಬೇಗ. ಏಕೆಂದರೆ ಒಂದು ವೇಳೆ ಯಾರಿಗಾದರೂ ಈ ವಿಷಯ ಗೊತ್ತಾದರೆ ನಿನಗೆ ಹೋಗಲು ಸಾಧ್ಯವಿಲ್ಲ. ಯಾರು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದರೋ ಅವರು ಬರುವ ಸಮಯವಾಗಿದೆ. ನೀನು ಇಲ್ಲಿಂದ ಬೇಗ ಕಣ್ಮೆರೆಯಾಗು. ನಾನು ರಣಧೀರನ ಬಳಿ ಬಂದು ನೋಡಿದಾಗ ರಣಧೀರ್ ಮತ್ತು ಅವನ ಜೊತೆ ಆ ಮನುಷ್ಯ ನಿಂತಿದ್ದನು. ಅವನು ಹುಡುಗಿಯ ಬಗ್ಗೆ ಕೇಳುತ್ತಿದ್ದನು. ಆ ಹುಡುಗಿ ಎಲ್ಲಿದ್ದಾಳೆ? ಅವಳನ್ನು ಬೇಗ ಕಳುಹಿಸಿ. ಒಂದು ವೇಳೆ ತಡವಾದರೆ ನೀವು ಇನ್ನೂ ಹಣವನ್ನು ನಮಗೆ ಕೊಡಬೇಕಾಗುತ್ತದೆ ಎಂದು ಆ ಮನುಷ್ಯ ಹೇಳುತ್ತಿದ್ದಾಗ ನಾನು ಅವರ ಬಳಿ ಬಂದು ನನ್ನ ಗಾಯವನ್ನು ತೋರಿಸುತ್ತಾ ಹೇಳಿದೆ, ಆ ಹುಡುಗಿ ಸರಾಯಿ ಬಾಟಲಿನಿಂದ ನನಗೆ ಹೊಡೆದು ಪರಾರಿಯಾಗಿದ್ದಾಳೆ. ನನ್ನ ಬಾಯಿಂದ ಈ ಮಾತನ್ನು ಕೇಳಿ ರಣಧೀರ್ ಮತ್ತು ಆ ಮನುಷ್ಯ ದಂಗಾಗಿ ಹೋದರು. ಆಗ ಆ ಮನುಷ್ಯ ಅಳುತ್ತಾ ಹೇಳಿದನು, ಇಂದಂತೂ ಶರ್ಮಿಳಾಕ್ಕ ನನ್ನನ್ನು ಜೀವಂತವಾಗಿ ಕೊಲ್ಲುತ್ತಾಳೆ. ಆಗ ನಾನು ಸಹ ಜೋರಾಗಿ ಅವನಲ್ಲಿ ಹೇಳಿದೆ, ಇದರಲ್ಲಿ ನನ್ನದೇನು ತಪ್ಪಿದೆ? ಸ್ವತಃ ನನಗೆ ತುಂಬ ಗಾಯವಾಗಿದೆ. ನನ್ನ ಒಂದು ರಾತ್ರಿ ಹಣ ಸಹ ಕಳೆದು ಹೋಯಿತು. ಆಗ ಆ ಮನುಷ್ಯನು ನನಗೆ ಮತ್ತು ರಣಧೀರ್ ಇಬ್ಬರಿಗೂ ಹೇಳಿದನು, ನೀವಿಬ್ಬರು ಶರ್ಮಿಳಾ ಆಂಟಿಯ ಬಳಿಗೆ ಬಂದು ಮಾತನಾಡಬೇಕು. ಆಗ ನಾನು ಆ ಮನುಷ್ಯನಲ್ಲಿ ಒಂದು ನೆಪ ಮಾಡುತ್ತಾ ಹೇಳಿದೆ, ಸರಿ, ನೀನು ಮುಂದೆ ಹೋಗು. ನಾನು ಮತ್ತು ರಣಧೀರ್ ನಾಳೆ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ನಿನ್ನ ಆಂಟಿಯಲ್ಲಿ ಬಂದು ಮಾತನಾಡುತ್ತೇವೆ. ನಿನ್ನ ಆಂಟಿ ಈ ಹುಡುಗಿಯ ಬಗ್ಗೆ ಕೇಳಿದರೆ ಅವರಿಬ್ಬರು ನಾಳೆ ಬೆಳಿಗ್ಗೆ ತಮ್ಮ ಜೊತೆ ಆ ಹುಡುಗಿಯನ್ನು ಕರೆದುಕೊಂಡು ಬರುತ್ತಾರೆ ಎಂದು ಹೇಳು. ಅದಕ್ಕಾಗಿ ಅವರು ತುಂಬ ಹಣವನ್ನು ಸಹ ನೀಡುತ್ತಾರೆ ಎಂದು ಹೇಳು. ಆಗ ಆ ಮನುಷ್ಯ ಹೇಳಿದ, ಸಾಹೇಬ್ರೆ, ನಾಳೆ ಬೆಳಿಗ್ಗೆ 11 ಗಂಟೆಗೆ ದಯವಿಟ್ಟು ಆ ಹುಡುಗಿಯನ್ನು ಕರೆದುಕೊಂಡು ಬನ್ನಿ. ಇಷ್ಟು ಹೇಳಿ ಅವನು ಅಲ್ಲಿಂದ ಹೊರಟು ಹೋದನು. ನಾನು ಮತ್ತು ರಣಧೀರ್ ಇಬ್ಬರು ಒಟ್ಟಿಗೆ ಕೂತು ಮಾತನಾಡಿದೆವು. ನಾವಿಬ್ಬರು ಇಲ್ಲಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು. ಆಗ ರಣಧೀರನು ಹೇಳಿದ, ಮೊದಲು ನೀನು ಇಲ್ಲಿಂದ ಬೇಗ ಹೊರಡು. ನಾನು ಹೇಗಾದರೂ ಮಾಡಿ ಇಲ್ಲಿಂದ ಹೊರಟು ಬರುತ್ತೇನೆ. ನಾನು ತಕ್ಷಣ ನನ್ನ ಎಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟು ಮನೆಗೆ ಬಂದೆ. ಮನೆಗೆ ಬಂದಾಗ ನನ್ನ ತಂದೆ ಮಾಲ್ ಬಗ್ಗೆ ಕೇಳಿದರು. ನಾನು ಅವರಿಗೆ ಒಂದು ನೆಪವನ್ನು ಹೇಳಿದೆ. ರಸ್ತೆಯಲ್ಲಿ ಕೆಲವೊಂದು ಗುಂಡಾಗಳು ನನ್ನನ್ನು ಅಡ್ಡಗಟ್ಟಿದ್ದರು. ನನ್ನ ಎಲ್ಲ ಹಣವನ್ನು ಕಸಿದುಕೊಂಡರು. ನಾನು ಮಾಲ್ ಎಲ್ಲಿಂದ ತರಬೇಕು ಎಂದು ಕೇಳಿದಾಗ ತಂದೆಯವರು ನನ್ನ ಮಾತುಗಳನ್ನು ಒಪ್ಪಿಕೊಂಡರು. ನಾನು ಸಹ ಸಮಾಧಾನದಿಂದ ನನ್ನ ಅಂಗಡಿಗೆ ಹೋಗಿ ಕೆಲಸ ಮಾಡತೊಡಗಿದೆ. ಸ್ವಲ್ಪ ದಿನ ಹಾಗೆ ಕಳೆದು ಹೋಯಿತು. ಸ್ವಲ್ಪ ದಿನಗಳ ನಂತರ ನಾನು ಮತ್ತು ನನ್ನ ತಂದೆ ಇಬ್ಬರು ನಮ್ಮ ಅಂಗಡಿಯಲ್ಲಿದ್ದೆವು. ಆಗ ಅಲ್ಲಿಗೆ ರಣಧೀರನು ಬಂದನು. ಅವನ ಜೊತೆ ಕೆಲವೊಂದು ವಿಚಿತ್ರ ಜನರು ಅಲ್ಲಿ ಇದ್ದರು ಮತ್ತು ಒಬ್ಬಳು ಹೆಂಗಸು ಸಹ ಇದ್ದಳು ಮತ್ತು ಅವರೆಲ್ಲರ ಜೊತೆ ಆ ಮನುಷ್ಯ ಸಹ ಇದ್ದನು. ಆ ಮನುಷ್ಯ ನನ್ನನ್ನು ನೋಡುತ್ತಲೇ ಹೇಳಿದನು, ಶರ್ಮಿಳಾ ಮೇಡಮ್, ಅವನು ಇದೇ ಹುಡುಗ. ಇವನೇ ಜಯಂತಿಯನ್ನು ಓಡಿಸಿಕೊಂಡು ಹೋಗಿದ್ದನು. ಆ ಮನುಷ್ಯನ ಈ ಮಾತನ್ನು ಕೇಳುತ್ತಿದ್ದಂತೆ ನನ್ನ ತಂದೆ ನನ್ನಲ್ಲಿ ಕೇಳಿದರು, ಮಗ, ಈ ಜಯಂತಿ ಯಾರು? ನನ್ನ ತಂದೆಯವರು ಅವರೆಲ್ಲ ಮಾತುಗಳನ್ನು ಕೇಳಿಸಿಕೊಂಡರು. ಅವರಿಗೆ ಸ್ವಲ್ಪ ಹಣವನ್ನು ನೀಡಿ ಅಲ್ಲಿಂದ ಹೊರಟು ಹೋಗಲು ಹೇಳಿದರು. ಅವರು ಕೇವಲ ಹಣಕ್ಕಾಗಿ ಅಪಹಪಿಸುತ್ತಿದ್ದರು. ಬಹುಶಃ ಅವರು ಹಣವನ್ನು ತೆಗೆದುಕೊಂಡು ಹೋಗಲು ಬಂದಿದ್ದರು. ಶರ್ಮಿಳಾ ಮೇಡಮ್ ಹಣವನ್ನು ನೋಡಿ ತುಂಬ ಖುಷಿಯಾದಳು ಮತ್ತು ಅಲ್ಲಿಂದ ಹೊರಟು ಹೋದಳು. ಆದರೆ ನನ್ನ ತಂದೆ ನನ್ನಲ್ಲಿ ಮಾತನಾಡುವುದನ್ನು ಬಿಟ್ಟರು. ಅವರು ತುಂಬ ದಿನಗಳವರೆಗೆ ನನ್ನಲ್ಲಿ ಮಾತನಾಡಲಿಲ್ಲ. ನಾನು ನನ್ನ ತಂದೆಯವರಿಗೆ ತುಂಬ ತಿಳಿ ಹೇಳಲು ಪ್ರಯತ್ನಿಸಿದೆ. ಹೌದು, ನಾನು ತುಂಬ ದಿನಗಳ ಹಿಂದೆ ಒಂದು ಹುಡುಗಿಯನ್ನು ಕರೆಸಿದೆ. ನಾನು ಆ ಹುಡುಗಿಗೆ ಏನು ಮಾಡದೆ ಅವಳನ್ನು ಅಲ್ಲಿಂದ ಓಡಿ ಹೋಗಲು ಬಿಟ್ಟು ಒಳ್ಳೆಯದನ್ನೇ ಮಾಡಿದ್ದೆ. ನಾನು ಆ ಹುಡುಗಿಯ ಜೊತೆ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಿಲ್ಲ. ಆದರೆ ನನ್ನ ಮಾತನ್ನು ನಂಬುವವರು ಅಲ್ಲಿ ಯಾರೂ ಇರಲಿಲ್ಲ ಮತ್ತು ಈ ಮಾತು ಕ್ರಮೇಣ ಅಕ್ಕಪಕ್ಕ ಎಲ್ಲ ಕಡೆಗೂ ಹರಡಿ ಹೋಯಿತು. ಇವರ ಮಗ ಮಾಲ್ ತರಲು ಪಟ್ಟಣಕ್ಕೆ ಹೋಗುತ್ತಾನೆ, ಅಲ್ಲಿ ಹೋಗಿ ಹುಡುಗಿಯರ ಜೊತೆ ಎಂಜಾಯ್ ಮಾಡುತ್ತಾನೆ ಎಂದು ಎಲ್ಲರೂ ಆಡಿಕೊಳ್ಳುತ್ತಿದ್ದರು. ನನ್ನ ತಂದೆಯವರಿಗೆ ಈ ಮಾತನ್ನು ಸಹಿಸಿಕೊಳ್ಳಲು ಆಗಲಿಲ್ಲ. ಅವರಿಗೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಯಿತು. ಅವರು ಈ ಪ್ರಪಂಚವನ್ನೇ ಬಿಟ್ಟು ಹೊರಟು ಹೋದರು. ಅಮ್ಮ ತಂದೆಯವರ ಸಾವಿಗೆ ನಾನೇ ಕಾರಣ ಎಂದು ನಂಬಿದ್ದಳು. ಇದರಿಂದ ಅಮ್ಮ ನನ್ನನ್ನು ಮನೆಯಿಂದ ಹೊರಹಾಕಿದ್ದಳು ಮತ್ತು ಹೇಳಿದಳು, ನಿನ್ನಿಂದಾಗಿ ನನ್ನ ಹಾಗೂ ನನ್ನ ಉಳಿದ ಮಕ್ಕಳ ಜೀವನ ಸಹ ಹಾಳಾಗಬಹುದು ಎಂದು ಹೇಳಿ ನನ್ನನ್ನು ತನ್ನ ಪ್ರಾಪರ್ಟಿಯಿಂದ ಸಹ ಹೊರಹಾಕಿದ್ದರು. ತಂದೆಯವರ ಜೊತೆ ಬಿಸ್ನೆಸ್ಸಿಗೆ ಕೈ ಜೋಡಿಸುವುದಕ್ಕಾಗಿ ನಾನು ನನ್ನ ಓದನ್ನು ಸಹ ಅರ್ಧದಲ್ಲಿ ಬಿಟ್ಟಿದ್ದೆ. ಅದರಿಂದ ನನಗೆ ಯಾವುದೇ ನೌಕರಿ ಸಹ ದೊರೆಯಲಿಲ್ಲ. ಇದಕ್ಕಾಗಿ ನಾನು ಟ್ಯಾಕ್ಸಿ ಓಡಿಸುವ ಕೆಲಸ ಶುರು ಮಾಡಿದೆ. ಹೀಗೆ ಸಮಯ ಕಳೆಯತೊಡಗಿತ್ತು. ಈಗ ನನಗೆ 50 ವರ್ಷವಾಗಿತ್ತು. ನಾನು ಮದುವೆ ಸಹ ಮಾಡಿಕೊಳ್ಳಲಿಲ್ಲ.
ಒಂದು ದಿನ ನಾನು ಟ್ಯಾಕ್ಸಿಯನ್ನು ತೆಗೆದುಕೊಂಡು ಪ್ರಯಾಣಿಕರಿಗಾಗಿ ಸ್ಟ್ಯಾಂಡ್ನಲ್ಲಿ ಕಾಯುತ್ತಿದ್ದೆ. ಆಗ ಒಬ್ಬ ವಯಸ್ಸಾದ ಮನುಷ್ಯ ನನ್ನ ಬಳಿ ಬಂದನು ಮತ್ತು ಹೇಳಿದನು, ಇಲ್ಲಿ ಕೇಳು, ಏರ್ಪೋರ್ಟ್ನವರೆಗೆ ನಮ್ಮನ್ನು ಡ್ರಾಪ್ ಮಾಡುತ್ತೀಯಾ? ಆಗ ನಾನು ಟ್ಯಾಕ್ಸಿಯ ಡೋರ್ ತೆಗೆದು ನಾನು ಆ ಮನುಷ್ಯನಿಗೆ ಹೇಳಿದೆ, ಬನ್ನಿ ಕುಳಿತುಕೊಳ್ಳಿ ಎಂದು. ಆ ವ್ಯಕ್ತಿ ಹೇಳಿದನು, ನಾನೊಬ್ಬನೇ ಇಲ್ಲ, ನನ್ನ ಜೊತೆ ಇನ್ನೂ ಜನರಿದ್ದಾರೆ. ನೀನು ನನ್ನ ಮನೆಗೆ ನನ್ನ ಜೊತೆ ಬರಬೇಕು. ಆಗ ನಾನು ಸರಿ ಎಂದು ಹೇಳಿ ಆ ವಯಸ್ಸಾದ ವ್ಯಕ್ತಿಯನ್ನು ಕರೆದುಕೊಂಡು ಟ್ಯಾಕ್ಸಿಯಲ್ಲಿ ಅವರ ಮನೆಯ ಕಡೆಗೆ ಹೊರಟೆ. ಆ ವ್ಯಕ್ತಿ ಒಂದು ದೊಡ್ಡ ಬಂಗಲೆ ಬಳಿ ಗಾಡಿಯನ್ನು ನಿಲ್ಲಿಸಲು ಹೇಳಿದನು. ನಾನು ಟ್ಯಾಕ್ಸಿಯನ್ನು ಆ ಬಂಗಲೆ ಬಳಿ ನಿಲ್ಲಿಸಿದೆ. ಆ ವ್ಯಕ್ತಿ ಬಂಗಲೆಯ ಒಳಗೆ ಹೋದನು ಮತ್ತು ಬರುವಾಗ ಅವನ ಜೊತೆ ಒಬ್ಬಳು ಸುಂದರ ಹುಡುಗಿ ಹೊರ ಬಂದಳು. ಆ ಹುಡುಗಿಯನ್ನು ನೋಡಿ ನಾನು ಆಶ್ಚರ್ಯಚಕಿತನಾದೆ. ಆ ಹುಡುಗಿ ಎಷ್ಟು ಸುಂದರವಾಗಿದ್ದಳೆಂದರೆ ಮಾಡೆಲ್ ಹಾಗೆ ತೋರುತ್ತಿದ್ದಳು. ಆ ಹುಡುಗಿ ಮತ್ತು ಆ ಮುದುಕ ಇಬ್ಬರು ನನ್ನ ಟ್ಯಾಕ್ಸಿಯಲ್ಲಿ ಬಂದು ಕುಳಿತುಕೊಂಡರು. ನಾನು ಟ್ಯಾಕ್ಸಿಯನ್ನು ಏರ್ಪೋರ್ಟ್ನ ಕಡೆಗೆ ಚಲಾಯಿಸತೊಡಗಿದೆ. ಈಗ ನನ್ನ ದೃಷ್ಟಿ ಟ್ಯಾಕ್ಸಿಯಲ್ಲಿದ್ದ ಮಿರರ್ ಕಡೆಗೆ ಇತ್ತು. ನಾನು ಮಿರರ್ನಲ್ಲಿ ಆ ಹುಡುಗಿಯನ್ನು ನೋಡಿದಾಗ ಆ ಹುಡುಗಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನನ್ನನ್ನೇ ನೋಡುತ್ತಿದ್ದಳು. ಬಹುಶಃ ಅವಳು ನನ್ನನ್ನು ಗುರುತಿಸಲು ಪ್ರಯತ್ನಿಸುತ್ತಿದ್ದಳು. ನಾನು ಸಹ ಆ ಹುಡುಗಿಯನ್ನು ಗಮನವಿಟ್ಟು ನೋಡಿದಾಗ ಬಹುಶಃ ನಾನು ಈ ಹುಡುಗಿಯನ್ನು ಎಲ್ಲೋ ನೋಡಿದ್ದೇನೆಂದು ಅನಿಸಿತು. ನನ್ನ ಮನಸ್ಸಿನಲ್ಲಿ ಪದೇ ಪದೇ ಈ ಹುಡುಗಿ ಯಾರು ಎಂಬ ಪ್ರಶ್ನೆ ಹೇಳುತ್ತಿತ್ತು. ಆಗ ತಕ್ಷಣ ನನ್ನ ತಲೆಗೆ ಹೊಳೆಯಿತು, ಹೌದು, ಇವಳು ಜಯಂತಿ ಅಲ್ವಾ? ಹೌದು, ಇವಳು ಅದೇ ಜಯಂತಿ. ಇವಳಿಂದಲೇ ನನ್ನ ಜೀವನ ಇಷ್ಟೊಂದು ಹಾಳಾಗಿ ಹೋಗಿದೆ. ಆದರೆ ಈ ಹುಡುಗಿ ಇಷ್ಟೊಂದು ಶ್ರೀಮಂತರ ಮನೆಗೆ ಹೇಗೆ ಬಂದಳು? ಇದೇ ಯೋಚನೆಯಲ್ಲಿ ನಾನು ಏರ್ಪೋರ್ಟ್ ತಲುಪಿದೆ. ಆಗ ಆ ಹುಡುಗಿ ಆ ಮುದುಕನಲ್ಲಿ ಹೇಳಿದಳು, ಅಪ್ಪ, ಈಗ ನೀವು ಮನೆಗೆ ಹೋಗಿ, ನಾನು ಹೊರಡುತ್ತೇನೆ. ಏಕೆಂದರೆ ನೀವು ಮನೆಗೆ ಹೋಗಿ ತಲುಪುವವರೆಗೆ ಸಂಜೆಯಾಗುತ್ತದೆ ಎಂದು ಹೇಳಿ ಆ ಹುಡುಗಿ ನನ್ನ ಕಡೆ ನೋಡಿ ನನ್ನನ್ನೇ ಕಣ್ಸನ್ನೆ ಮಾಡುತ್ತಾ ಕೇಳಿದಳು, ನೀವು ನಮ್ಮ ತಂದೆಯನ್ನು ಮನೆಯವರೆಗೆ ತಲುಪಿಸುತ್ತೀರಾ? ನಾನು ಜಯಂತಿಯ ಮಾತನ್ನು ಅರ್ಥ ಮಾಡಿಕೊಂಡೆ ಮತ್ತು ಹೇಳಿದೆ, ಇಲ್ಲ, ನಾನು ಬೇರೆ ಕಡೆ ಹೋಗಬೇಕು. ಒಂದು ವೇಳೆ ನಿಮಗೆ ಬೇಕಿದ್ದರೆ ಅಂಕಲ್ಗಾಗಿ ನಾನು ಬೇರೆ ಟ್ಯಾಕ್ಸಿಯನ್ನು ತರಿಸುತ್ತೇನೆ. ಆಗ ಜಯಂತಿ ಹೇಳಿದಳು, ಹೌದು ಹೌದು, ಮತ್ತೊಂದು ಟ್ಯಾಕ್ಸಿಯನ್ನು ತರಿಸಿ ಅಪ್ಪ. ಟ್ಯಾಕ್ಸಿಯಲ್ಲಿ ಮನೆಗೆ ಹೋದರೆ ನನಗೂ ಸಮಾಧಾನವಾಗುವುದು. ನಾನು ಮತ್ತೊಂದು ಟ್ಯಾಕ್ಸಿಯನ್ನು ಕರೆಸಿ ಅಂಕಲನ್ನು ಟ್ಯಾಕ್ಸಿಯಲ್ಲಿ ಕುಳ್ಳಿರಿಸಿ ಅವರನ್ನು ಮನೆಗೆ ಬಿಡಲು ಡ್ರೈವರ್ಗೆ ಹೇಳಿದೆ. ಟ್ಯಾಕ್ಸಿ ಡ್ರೈವರ್ ಅವರನ್ನು ಕರೆದುಕೊಂಡು ಹೋದರು. ಆ ಮುದುಕ ಅಲ್ಲಿಂದ ಹೋಗುತ್ತಿದ್ದಂತೆ ಜಯಂತಿ ನನ್ನನ್ನು ಅಪ್ಪಿಕೊಂಡು ಅಳತೊಡಗಿದಳು. ನನಗೀಗ ತಕ್ಷಣ ಅಂದಿನ ನೆನಪಾಯಿತು. ಆಗ ಜಯಂತಿಯು ಹೀಗೆ ಹೇಳುತ್ತಾ ತನ್ನ ಜೀವನಕ್ಕಾಗಿ ನನ್ನ ಮುಂದೆ ಭಿಕ್ಷೆ ಬೇಡುತ್ತಿದ್ದಳು. ಆಗ ನಾನು ಜಯಂತಿಯಲ್ಲಿ ಕೇಳಿದೆ, ಹೌದು, ನೀನು ಆ ದಿನ ಓಡಿ ಹೋದವಳು, ನೀನು ಎಲ್ಲಿಗೆ ಹೋದೆ? ಆಗ ಜಯಂತಿ ಹೇಳಿದಳು, ನಾನು ಅಲ್ಲಿಂದ ಹೊರಟು ಹೋದ ಮೇಲೆ ಅಲ್ಲಿ ಇಲ್ಲಿ ಸುತ್ತಾಡತೊಡಗಿದೆ. ಈಗ ಇವರು ನನ್ನ ಮಾವ. ಇವರು ನನ್ನನ್ನು ನೋಡಿ ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಇವರ ಇಡೀ ಪರಿವಾರವು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಾರೆ. ಇವರು ನನ್ನ ವಿದ್ಯಾಭ್ಯಾಸವನ್ನು ಸಹ ಒಳ್ಳೆಯ ಸ್ಕೂಲಿನಲ್ಲಿ ಮಾಡಿಸಿದರು. ಅದೇನೋ ಇವರು ಒಂದು ಕಾಲಿಲ್ಲದ ತನ್ನ ಮಗನೊಂದಿಗೆ ನನ್ನನ್ನು ಮದುವೆ ಮಾಡಿಸಿದ್ದರು ಮತ್ತು ನನಗೆ ಇವರ ಅಂಗವಿಕಲ ಮಗನೊಂದಿಗೆ ಮದುವೆಯಾಗಲು ನನಗೆ ಬೇಸರವಾಗಲಿಲ್ಲ. ಇದರ ಬದಲಾಗಿ ನಾನು ಗಂಡನೊಂದಿಗೆ ತುಂಬ ಖುಷಿಯಾಗಿದ್ದೇನೆ. ನಾವಿಬ್ಬರು ಡಾಕ್ಟರ್ ಆಗಿದ್ದೇವೆ. ಈಗ ನನ್ನ ಗಂಡ ಅಮೆರಿಕಾದಲ್ಲಿದ್ದಾರೆ. ಆದರೆ ಅಣ್ಣ, ಇದೆಲ್ಲವೂ ನಿನ್ನ ಕಾರಣದಿಂದಲೇ ಸಾಧ್ಯವಾಯಿತು. ಒಂದು ವೇಳೆ ನೀವು ನನ್ನನ್ನು ಅಲ್ಲಿಂದ ಓಡಿ ಹೋಗಲು ಅವಕಾಶ ನೀಡದಿದ್ದರೆ ನಾನು ಅದೇ ವೇಶ್ಯೆ ಅಡ್ಡೆಯಲ್ಲಿ ನಾನು ನರಳಿ ಸಾಯಬೇಕಾಗಿತ್ತು. ಆದರೆ ನೀವು ತುಂಬ ಶ್ರೀಮಂತರಾಗಿದ್ದೀರಿ. ಆದರೂ ಹೀಗೇಕೆ ಟ್ಯಾಕ್ಸಿ ಡ್ರೈವರ್ ಆಗಿದ್ದೀರಿ? ಜಯಂತಿಯನ್ನು ಅಲ್ಲಿಂದ ಕಳುಹಿಸಿದ ಮೇಲೆ ನಡೆದ ಎಲ್ಲ ಘಟನೆಯನ್ನು ನಾನು ಅವಳಿಗೆ ಹೇಳಿದೆ ಮತ್ತು ನಾನು ಅವಳಿಗೆ ಹೇಳಿದೆ, ಜಯಂತಿ, ನಿನ್ನನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಏಕೆಂದರೆ ನಾನು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ಒಂದೇ ಒಂದು ದುಃಖವೆಂದರೆ ಇದರಿಂದಾಗಿ ನಾನು ನನ್ನ ತಂದೆಯನ್ನು ಕಳೆದುಕೊಂಡೆ. ಅವರು ಇದಕ್ಕಾಗಿ ಬಹಳ ಸಮಯದ ಹಿಂದೆ ಇಹಲೋಕವನ್ನು ತ್ಯಜಿಸಿದ್ದರು. ಆಗ ಜಯಂತಿ ನನ್ನಲ್ಲಿ ಕೇಳಿದಳು, ಅಣ್ಣ, ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲ ಎಂದಾದರೆ ನಾನು ನಿಮಗೆ ಸಹಾಯ ಮಾಡಲು ಇಚ್ಛಿಸುತ್ತೇನೆ. ಇದರಿಂದಾಗಿ ನೀವು ಈ ಟ್ಯಾಕ್ಸಿಯನ್ನು ಚಲಾಯಿಸುವುದನ್ನು ಬಿಟ್ಟು ನೀವು ಯಾವುದಾದ್ರೂ ಒಂದು ಒಳ್ಳೆಯ ಬಿಸ್ನೆಸ್ಸನ್ನು ಮಾಡಬಹುದು. ನಾನು ಜಯಂತಿಯ ತಲೆಯನ್ನು ನೇವರಿಸುತ್ತಾ ಹೇಳಿದೆ, ಬೇಡಮ್ಮ, ಹೋಗು. ನೀನು ನಿನ್ನ ಜೀವನದಲ್ಲಿ ಖುಷಿಯಾಗಿರು. ಈಗ ನೀನು ನನಗೆ ಸಹಾಯ ಮಾಡಿದರೆ ಮುಂದೆ ನಾನು ಮಾಡುವುದಾದರೂ ಏನಿದೆ? ನನ್ನ ಅರ್ಧ ಜೀವನವಂತೂ ಮುಗಿದು ಹೋಗಿದೆ. ಇನ್ನರ್ಧ ಬಾಕಿ ಇದೆ. ಉಳಿದ ಅರ್ಧ ಜೀವನವನ್ನು ಸಹ ಹೀಗೆ ಟ್ಯಾಕ್ಸಿ ಚಲಾಯಿಸುತ್ತಾ ಕಳೆದು ಹೋಗುತ್ತದೆ. ಇದನ್ನೆಲ್ಲ ಕೇಳಿ ಅವಳ ಕಣ್ಣಿನಿಂದ ಕಣ್ಣೀರು ಸುರಿಯತೊಡಗಿತ್ತು. ಜಯಂತಿ ಅಲ್ಲಿಂದ ಹೊರಟು ಹೋದಳು. ಅವಳು ನನ್ನ ಮೊಬೈಲ್ ನಂಬರ್ ತೆಗೆದುಕೊಂಡಿದ್ದಳು. ನನ್ನ ಮತ್ತು ಜಯಂತಿಯ ನಡುವೆ ಮೊಬೈಲಲ್ಲಿ ಮಾತುಕತೆ ನಡೆಯುತ್ತದೆ. ಅವಳು ಅಮೆರಿಕಾದಿಂದ ಸಣ್ಣ ಪುಟ್ಟ ಗಿಫ್ಟನ್ನು ಸಹ ಕಳಿಸುತ್ತಾಳೆ. ನನಗೆ ನಾನು ಮಾಡಿದ ಕೆಲಸದ ಬಗ್ಗೆ ಯಾವುದೇ ಪಶ್ಚಾತ್ತಾಪವಿಲ್ಲ. ಏಕೆಂದರೆ ನಾನು ಒಬ್ಬ ಮುಗ್ಧ ಹುಡುಗಿಯ ಜೀವನವನ್ನು ರಕ್ಷಿಸಿದ್ದೇನೆ. ನನಗೆ ಪಶ್ಚಾತ್ತಾಪವೆಂದರೆ ನನ್ನವರೇ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ನನ್ನದು ತಪ್ಪಿದೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನನ್ನವರು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.